ಸ್ನೇಹಿತರೆ, ಹೀಗೆ ನಾ ಇರೋದು ಕಾರ್ಸ್ ಗ್ಯಾಲಕ್ಸಿ ಮಲ್ಟಿ ಬ್ರ್ಯಾಂಡ್ ಯೂಸ್ ಕಾರ್ ಡೀಲರ್ಸ್ ಅವ್ರನ್ನ ಮೊದಲನೇ ಬ್ರಾಂಚ್ ಗೋಕುಲಂ ಮೈಸೂರು. ಇಲ್ಲಿ ಅವರು ಒಂದು ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲೋವೆಸ್ಟ್ ಮಾರ್ಜಿನ್ ರೀಸನಬಲ್ ಪ್ರೈಸ್ ಸ್ಕೀಮ್. ಮುಂದೆ ನೋಡಿ ಏನನ್ನು ಗೊತ್ತಾಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಮಲ್ಟಿ ಬ್ರ್ಯಾಂಡ್ ಯೂಸ್ ಕಾರ್ ಡೀಲರ್ಶಿಪ್ ಹೆಸರು ಮತ್ತು ಲೊಕೇಶನ್ ಹೇಳಿ ಸರ್. ಸರ್ ನಮ್ಮದು ದಿ ಕಾರ್ಸ್ ಗ್ಯಾಲಕ್ಸಿ ಅಂತ ಯೂನಿಟ್ 1 ಗೋಕುಲಮಲ್ಲಿ ಇರೋದು ನಮ್ಮ ಶೋರೂಮ್. ಓಕೆ. ನಿರ್ಮಲಾ ಪಬ್ಲಿಕ್ ಸ್ಕೂಲ್ ಆಪೋಸಿಟ್. ನಮ್ಮಲ್ಲಿ ಎಲ್ಲ ಥರ ಯೂಸ್ಡ್ ಕಾರ್ಸ್ಗಳು ಸಿಗುತ್ತೆ ನಿಮಗೆ. ಆಮೇಲೆ ಹೊಸದಾಗಿ ನಾವಿಲ್ಲಿ LMRP ಅಂತ ಲಾಂಚ್ ಮಾಡಿದ್ವಿ ಮೈಸೂರಲ್ಲಿ ಫಾರ್ ದ ಫಸ್ಟ್ ಟೈಮ್. LMRP ಅಂದರೆ ಲೋಯೆಸ್ಟ್ ಮಾರ್ಜಿನ್ ರೀಸನಬಲ್ ಪ್ರೈಸ್ ಅಂತ. ಓಕೆ ಸರ್. ನಿಮ್ಗೆ ಅದರಲ್ಲಿ ಏನಂದರೆ ಗಾಡಿಗಳು ತುಂಬ ಖರ್ಚಿರಲ್ಲ, ನೀಟಾಗಿರ್ತವೆ. ನೀವು ಶೋರೂಮ್ ಮೆಕ್ಯಾನಿಕ್ ಎಲ್ಲಿ ಬೇಕಲ್ಲಿ ತೋರಿಸ್ಬೋದು. ನಿಮಗೆ ಸ್ಯಾಟಿಸ್ಫೈ ಆದರೆ ವ್ಯಾಪಾರ ಮಾಡಿ. ಯಾವುದೇ ಥರ ಆಕ್ಸಿಡೆಂಟಾಗಿ ರೆಡಿ ಆಗಿರಲ್ಲ, ಕಿಲೋಮೀಟ್ರ್ ಟ್ಯಾಂಪರ್ ಆಗಿರಲ್ಲ. LMRP ಅಂದ್ರೆ ಅನ್ಕೋಬೋದು ತುಂಬ ಕಮ್ಮಿ ಕೊಡ್ತಾರೆ, ಕಾರು ಏನಾದ್ರು ಖರ್ಚಿರ್ಬೋದು, ಏನೋ ಆಕ್ಸಿಡೆಂಟ್ ಆಗಿ ರೆಡಿ ಆಗಿರುತ್ತೆ, ಆ ಥರ ಎಲ್ಲ ಏನಿರಲ್ಲ. ಮೊದಲನೇ LMRP ಗಾಡಿ ತೋರಿಸ್ಕೊಡ್ತೀನಿ ಬನ್ನಿ. ಓಕೆ ಫೈನ್. ಇದರಿಂದ ಸ್ಟಾರ್ಟ್ ಮಾಡಲ್ಲ ಸರ್. ಇದು KA03 ರಿಜಿಸ್ಟ್ರೇಷನ್ ಸುಜುಕಿ ವ್ಯಾಗನಾರ್ ಸರ್. ಈ ಗಾಡಿ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು 2016 ಮಾಡಲು ಮಾರುತಿ ಸುಜುಕಿ ವ್ಯಾಗನರ್ VXi ಆಟೋ ಗೇರ್ ಇದು. 16 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಪವರ್ ವಿಂಡೋ ಬರುತ್ತೆ, AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಆಗಿ ಬರುತ್ತೆ. VXi ಇದು. ನಾವು ಇದು ಕೇಳ್ತಾ ಇರೋ ಪ್ರೈಸು 3,99,000 ಸರ್. ಒಂದೇ ರೇಟ್. ಏನು ಬಾರ್ಗೇನ್ ಯಾವುದೂ ಇಲ್ಲ. ನೀವು ಹೇಳೋದು ಇದನ್ನೇ ಬೆಸ್ಟ್ ಪ್ರೈಸ್ ಅಲ್ವಾ ಸರ್? ಬೆಸ್ಟ್ ಪ್ರೈಸ್ ಅದು. ಅದರಲ್ಲಿ ನೀವು ಯಾವುದೇ ತರ ಕಮಿಷನ್ ಕೊಡೋ ಅವಶ್ಯಕತೆ ಇರಲ್ಲ. ಪ್ಲಸ್ RC ಟ್ರಾನ್ಸ್ಫರ್ ಚಾರ್ಜಸ್ ಕೊಡೋದೆಲ್ಲ ಏನಿರಲ್ಲ, ಎಲ್ಲ ಇನ್ಕ್ಲೂಡ್ ಇರುತ್ತೆ. ಓಕೆ. LMRP ಅಂತ ಯಾವ್ದು ತೋರಿಸ್ತಿದ್ದೀನಿ ಆ ಗಾಡಿಗಳು ಮಾತ್ರ. ಓಕೆ. ಬೇರೆ ಗಾಡಿಗಳು ಇದೆ. ಇದು LMRP ಆದ್ರಿಂದ ನೀವು ಕಮಿಷನ್ ಕೊಡಂಗಿಲ್ಲ, RC ಟ್ರಾನ್ಸ್ಫರ್ ಚಾರ್ಜಸ್ ಇಲ್ಲ. 399 ಕೊಡಿ, ಕಾರ್ ನಿಮ್ದು ಹಾಕ್ಸ್ಕೊಳ್ಳಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನೀವು ಗಾಡಿ ಡೆಲಿವರಿ ತಗೋಬಹುದು. ಓಕೆ ಫೈನ್ ಸರ್. 4 ಹೊಸ ಟೈರ್ ಇದೆ. ಯಾವುದೇ ತರ ರೀಫೋಕ್ ಇಲ್ಲ ಗಾಡಿಲಿ. ಯಾವುದೇ ತರ ಸ್ಕ್ರಾಚ್ ಆಗಿರ್ಬೋದು, ಡೆಂಟ್ ಆಗಿರ್ಬೋದು, ಮೆಕ್ಯಾನಿಕ್ ವರ್ಕ್ ಆಗಿರ್ಬೋದು, ಯಾವುದೂ ಇಲ್ಲ. ನೀವು ಬೇಕಾದ್ರೆ ಮೆಕ್ಯಾನಿಕ್ ಶೋರೂಮ್ ಅಲ್ಲಿ ಚೆಕ್ ಮಾಡಿಸಿ ಓಕೆ ಅಂದ್ರೆ ವ್ಯಾಪಾರ ಮಾಡಿ. ಗಾಡಿ ನೋಡಿ 3,99,000 ಫೈನಲ್ ಪ್ರೈಸ್, ನೋ ಬಾರ್ಗೇನ್ ಅಲ್ವಾ ಸರ್? ಇನ್ಕ್ಲೂಸಿವ್ ಆಫ್ ರಿಜಿಸ್ಟ್ರೇಷನ್ ಚಾರ್ಜಸ್ ಎಲ್ಲ ಇನ್ಕ್ಲೂಸಿವ್, ಇನ್ಕ್ಲೂಡಿಂಗ್ ಕಮಿಷನ್. ಹೀಗೆ ವೆಹಿಕಲ್ ಟೂರ್ ನಿಮ್ಗೆ ತೋರಿಸ್ತೀನಿ ಸರ್. 4 ಟೈರ್ಸ್ ಹೊಸ ಟೈರ್ಸ್ ನೋಡ್ತಾರೆ. ಟೈರ್ಸ್ ಎಲ್ಲ ನೋಡಿ, ಫ್ರಂಟ್ ಟೈರ್ಸ್ ಗುಡ್ ಕಂಡೀಷನ್ ಇದೆ. ವೆಹಿಕಲ್ ಬಾಡಿ ನೀವು ನೋಡಬಹುದು. ಬಾಡಿ ನೋಡಿ, ಯಾವ್ದು ಸ್ಕ್ರಾಚಸ್ ಡೆಂಟ್ ಮಾರ್ಕ್ಸ್ ನೋಡಬಹುದು. ತುಂಬಾ ನೀಟ್ ವೆಲ್ ಮೈಂಟೈನ್ಡ್ ವೆಹಿಕಲ್ ಇದು. ಇದು LMRP ಸ್ಕೀಮ್ ಮೇಲೆ ಬರ್ತಾ ಇದೆ. 3.99 ಇಸ್ ದ ಫೈನಲ್ ಇನ್ಕ್ಲೂಸಿವ್ ಆಫ್ ದ ಕಮಿಷನ್. ರ್ಯಾಟ್ ಟೈರ್ಸ್ ನೋಡಿ, ಗುಡ್ ಕಂಡೀಷನ್ ಇದೆ. ವೆಹಿಕಲ್ ನಿಮಗೆ ಒಳಗಡೆ ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ. ಇದು ಬಂದು ಆಟೋ ಟ್ರಾನ್ಸ್ಮಿಷನ್ ವ್ಯಾಗನಾರ್. ಇದು ಈ ವೆಹಿಕಲ್ ನಿಮಗೆ LMRP ಬರ್ತದೆ. 3,99,000 ಇನ್ಕ್ಲೂಸಿವ್ ಆಫ್ ಕಮಿಷನ್, ಪೇಪರ್ ವರ್ಕ್, ಟ್ರಾನ್ಸ್ಫರ್ ಎಲ್ಲ ಸೇರಿಸಿ 3,99,000. ಇದು ಫೈನಲ್, ಏನು ಬಾರ್ಗೇನ್ ಅಲ್ಲ. ಒಳಗಡೆ ಇಂಟೀರಿಯರ್ಸ್ನೆಲ್ಲ ಔಟರ್ ಬಾಡಿ ತೋರಿಸ್ತೀನಿ. ಯಾವುದು ಸ್ಕ್ರಾಚಸ್ ಇಲ್ಲ, ಡೆಂಟ್ ಮಾರ್ಕ್ಸ್ ಇಲ್ಲ, ವೆಲ್ ಮೇಂಟೈನ್ ವೆಹಿಕಲ್. ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇದೆ. ಹೀಗೆ ಒಳಗಡೆ ಇಂಟೀರಿಯರ್ಸ್ ನೋಡಿ, ಡ್ಯೂಯಲ್ ಟೋನ್ ಇಂಟೀರಿಯರ್ಸ್ ನೋಡೋಕೆ ಅಷ್ಟು ಸೂಪರ್ ಆಗಿದೆ. ಸೀಟ್ಸ್ ಎಲ್ಲ ನೋಡಿ, ತುಂಬಾ ಬ್ರಾಡ್ ಕಂಫರ್ಟಬಲ್ ಸೀಟ್ಸ್ ಇದೆ ನಿಮಗೆ. ಇಂಟೀರಿಯರ್ಸ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಓನರ್ ತುಂಬಾ ವೆಲ್ ಮೇಂಟೈನ್ಡ್ ವೆಹಿಕಲ್ ಇದು. ಮೇನ್ ಥಿಂಗ್ ಇದು ಬಂದು ಇಲ್ಲಿ ನೋಡಿ, ಆಟೋ ಟ್ರಾನ್ಸ್ಮಿಷನ್ ಇದೆ. ಇಲ್ಲೇ ನೋಡ್ಕೊಳ್ಳಿ, ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಆಟೋ ಟ್ರಾನ್ಸ್ಮಿಷನ್ 3,99,000. KA51 ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರ್ ಹೊಸೂರು ಎಲೆಕ್ಟ್ರಾನಿಕ್ ಸಿಟಿ ಇದು. ಸರ್ ಈ ವೆಹಿಕಲ್ ಬಗ್ಗೆ ಮಾಹಿತಿ ಕೊಡಿ ಸರ್. ಇದು ಮಾರುತಿ ಸುಜುಕಿ ಸ್ವಿಫ್ಟ್ VXi ಸರ್, ಮಿಡ್ ವೇರಿಯಂಟ್. ಇದರಲ್ಲೂ ಅಷ್ಟೇ ನಿಮಗೆ ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಆಗಿ ಬರುತ್ತೆ. ಇದು 2014 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಇದೆ. ಕಿಲೋಮೀಟರ್ 1,36,000 ರನ್ ಆಗಿದೆ. ಕಿಲೋಮೀಟರ್ ಜಿನೈನ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಾವು ಇದು ಕೋಟ್ ಮಾಡಿರೋ ಪ್ರೈಸ್ 5,35,000 ನೆಗೋಷಿಯಬಲ್. ನಿಮಗೆ ಲೋನ್ ಅಪ್ ಟು 4 lakh ತನಕ ಲೋನ್ ಆಗುತ್ತೆ. ಆಮೇಲೆ 5 ಹೊಸ ಟೈರ್ ಇದೆ. ಸ್ಪೇರ್ ಟೈರು ಮತ್ತೆ ವೆಹಿಕಲ್ ಅಲ್ಲಿರೋ 4 ಟೈರ್ ನಿಮ್ಗೆ ಹೊಸ ಟೈರ್ ಇದೆ. ಗಾಡಿ ತುಂಬಾ ನೀಟ್ ಇದೆ. ಯಾವುದೇ ತರ ಖರ್ಚಿಲ್ಲ. ನೀವು ತಗೊಂಡು ಪೆಟ್ರೋಲ್ ಹಾಕಿ ಓಡಿಸ್ಬೇಕಷ್ಟೇ.
ಸೊ ನೋಡಿ ಇಲ್ಲಿ ಒಂದು ಸೂಪರ್ ಕಂಡೀಷನ್ ವೆಹಿಕಲ್ 5,35,000 ಹೇಳ್ತಾರೆ, 4 ಲಕ್ಷವರೆ ಲೋನ್ ಸಿಗ್ಬೋದಾ ಅಂತ. ಟೈರ್ಸ್ ಎಲ್ಲ 4 ಟೈರ್ಸ್ ಸೂಪರ್ ಆಗಿದೆ, ಎಲ್ಲ ನ್ಯೂ ಟೈರ್ಸ್ ಪ್ಲಸ್ ಸ್ಟೆಪ್ನಿನೂ ಹೊಸ ಟೈರ್ಸ್ ನಿಮ್ಗೆಲ್ಲ ತೋರಿಸ್ತೀನಿ. ಔಟರ್ ಬಾಡಿ ನೋಡಿ ವೈಟ್ ಕಲರ್ ವೆಹಿಕಲ್ ಅಂತ ನಿಮ್ಗೆ ಅಷ್ಟು ಸ್ಕ್ರಾಚಸ್ ಕಾಣಿಸಲ್ಲ, ವೆಲ್ ಮೇಂಟೈನ್ಡ್ ವೆಹಿಕಲ್. ಇಲ್ಲಿ ರಾ ಟೈರ್ಸ್ ನೀವು ನೋಡ್ಬೋದು, ಹೊಸ ಟೈರ್ಸ್ 4 ಟೈರ್ಸ್ ಪ್ಲಸ್ 1 ಸ್ಟೆಪ್ನಿ, ಅದನ್ನು ಹೊಸ ಟೈರ್ ಟಾಪ್ ಕಂಡೀಷನ್. ಬಾಡಿ ಎಲ್ಲ ತುಂಬಾ ನೀಟಾಗಿದೆ ನೋಡಿ, ವೆಲ್ ಮೇಂಟೈನ್ಡ್ ವೆಹಿಕಲ್. 5,35,000 ಹೇಳ್ತಾ ಇದ್ದಾರೆ. ಈಗ ವೆಹಿಕಲ್ ಇಂಟೀರಿಯರ್ಸ್ ನಾನು ನಿಮ್ಗೆ ತೋರಿಸ್ತೀನಿ, ಇಂಟೀರಿಯರ್ ಕಂಡೀಷನ್ ಹೆಂಗೆ ಅಂತ ನೀವು ನೋಡ್ಬೋದು. ತುಂಬ ನೀಟಾಗಿದೆ ವೆಹಿಕಲ್, ಕಂಪ್ಲೀಟ್ ಡಾರ್ಕ್ ಟೋನ್ ಇಂಟೀರಿಯರ್ಸ್. ನಿಮಗೆ A03 ರಿಜಿಸ್ಟ್ರೇಷನ್. ಸರ್ ವೋಲ್ಕ್ಸ್ವ್ಯಾಗನ್ ಯಾವ ಮಾಡಲ್ ಸರ್ ಇದು? ಸರ್ ಇದು ವೋಲ್ಕ್ಸ್ವ್ಯಾಗನ್ ವೆಂಟೋ ಐಲೈನ್, ಇದು ಟಾಪ್ ಎಂಡ್ ವೇರಿಯಂಟ್. ಇದು 2011 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ 1,28,000 ರನ್ ಆಗಿದೆ. ಕಿಲೋಮೀಟರ್ ಜಿನೈನ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇದೆ. ಇದಕ್ಕೆ ನಾವು ಹೇಳ್ತಾ ಇರೋದು 4 lakhs ನೆಗೋಷಿಯಬಲ್. 4 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್. KA03 ರಿಜಿಸ್ಟ್ರೇಷನ್ ವೋಲ್ಕ್ಸ್ವ್ಯಾಗನ್. ಹಾಗೆ ಔಟರ್ ಬಾಡಿ ಟೂನೆಲ್ಲ ಬ್ಲ್ಯಾಕ್ ಕಲರ್ ವೆಹಿಕಲ್, ಅದು ತುಂಬ ನೀಟಾಗಿ ಟೈರ್ಸ್ ಗುಡ್ ಕಂಡೀಷನ್ಲೇ ಇದೆ. ಫುಲ್ಲಿ ಟಾಪ್ ಎಂಡ್ ಸರ್ ಇದು ಒಂದು ನಿಮಗೆ ಟಾಪ್ ಆ್ಯಂಡ್ ವೆಹಿಕಲ್. ನಿಮಗೆ ಎಲ್ಲ ಅಡಿಷ್ನಲ್ ಫೀಚರ್ಸ್ ಎಲ್ಲ, ವ್ಯಾಲ್ಯೂ ಆಡೆಡ್ ಫೀಚರ್ಸ್ ಎಲ್ಲ ಸಿಗ್ತದೆ ನಿಮಗೆ. ವೆಹಿಕಲ್ ಇಂಟೀರಿಯರ್ಸ್ನೆಲ್ಲ ಸೀಟ್ ಕವರ್ಸ್ ಎಲ್ಲ ಹೊಸದು ಹಾಕಿದ್ದಾರೆ, ವೆಲ್ ಮೇಂಟೈನ್ಡ್ ವೆಹಿಕಲ್. ನೀವು ಇಂಟೀರಿಯರ್ ಕಂಡೀಷನ್ ನೋಡ್ಬೋದು, ನೀವು ಅಲ್ಲಿ ಕೂಡ ಫುಟ್ ಮ್ಯಾಟ್ ಎಲ್ಲ ನೋಡಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ಯೂಯಲ್ ಟೋನ್ ಇಂಟೀರಿಯರ್ಸ್, ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ ಕಾಂಬಿನೇಷನ್ ವೆಹಿಕಲ್, ವೆಲ್ ಮೇಂಟೈನ್ಡ್ ವೆಹಿಕಲ್, ಸೂಪರ್ ಕಂಡೀಷನ್ ಇದೆ. ಸೊ ಓಡೋಮೀಟರ್ ರೀಡಿಂಗ್ ನಿಮ್ಗೆ ಕಾಣಿಸ್ತಾ 1,38,000 ತೋರಿಸ್ತಾ ಇದೆ. KA05 ರಿಜಿಸ್ಟ್ರೇಷನ್. ಸರ್ ಮಾರುತಿ ಸುಜುಕಿಲಿ ಯಾವ ಮಾಡಲ್ ಸರ್ ಇದು? ಸರ್ ಇದು ಜೆನ್, ಇದು LX. ನಿಮ್ಗೆ ಇದರಲ್ಲಿ 2 ಡೋರ್ ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್ ಬರುತ್ತೆ. 2003 ಮಾಡಲ್, ಇದು ಸೆಕೆಂಡ್ ಓನರ್ ಆಗಿದೆ. ನಾವು ಇದಕ್ಕೆ 1,50,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಬಟ್ ಗಾಡಿ ತುಂಬಾ ನೀಟ್ ಇದೆ, 4 ಹೊಸ ಟೈರ್ ಇದೆ, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ. ಗಾಡಿಲಿ ಯಾವುದೇ ತರ ಖರ್ಚಿಲ್ಲ, ಬರೀ ಪೆಟ್ರೋಲ್ ಆಗಿ ಓಡಿಸ್ಬೇಕು. ಓಕೆ, ವೆರಿ ಬಜೆಟ್ ವೆಹಿಕಲ್. ಓನ್ಲಿ 1,50,000 ಏನು ಖರ್ಚಿಲ್ಲ. ಟೈರ್ಸ್ ನೋಡ್ಬೋದು, 4 ಟೈರ್ಸ್ ಹೊಸ ಟೈರ್ಸ್ ಹಾಕಿದ್ದಾರೆ. ಒಳಗಡೆ ಇಂಟೀರಿಯರ್ಸ್ ನೀವು ನೋಡ್ಬೋದು. 1,50,000 ಇದು ಬಜೆಟ್ ವೆಹಿಕಲ್. ಇದು ನಿಮಗೆ ಇಲ್ಲಿರೋ ವೆಹಿಕಲ್ಸ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಫಸ್ಟ್ ನಾವು ಲಾಸ್ಟ್ ಒಂದು ಬರಲ್ಲ ನೋಡಿ. ಸರ್ ಈ ವೋಲ್ಕ್ಸ್ವ್ಯಾಗನ್ ಬಗ್ಗೆ ಮಾಹಿತಿ ಕೊಡಿ. ಸರ್ ಇದು ವೋಲ್ಕ್ಸ್ವ್ಯಾಗನ್ ವೆಂಟೋ 2012 ಮಾಡಲ್. ಇದು ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಆಗಿದೆ, 13 ರಿಜಿಸ್ಟ್ರೇಷನ್ ಆಗಿದೆ. ಸೆಕೆಂಡ್ ಓನರ್ ಡೀಸೆಲ್ ಗಾಡಿ, 96,000 ರನ್ ಆಗಿದೆ. ಟಾಪ್ ಎಂಡ್ ವೇರಿಯಂಟ್ ಇದೆ, ಐಲೈನ್. ಇದು LMRP ವೆಹಿಕಲ್ ಆಗಿರುತ್ತೆ. ಇದಕ್ಕೆ ನಾವು ಹೇಳ್ತಾ ಇರೋ ಪ್ರೈಸ್ 4 ಲಕ್ಷ. 2012-13 ಇದು ಹೇಳ್ತಾ ಇರೋ 4 ಲಕ್ಷ. ಲೋನ್ ಬೇಕು ಅಂದ್ರೆ 3 ಲಕ್ಷ ಲೋನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ 3.5 ಲಕ್ಷ ತನಕ ಲೋನ್ ಆಗುತ್ತೆ. ನೀವು 50,000 1 ಲಕ್ಷ ತನಕ ಡೌನ್ ಪೇಮೆಂಟ್ ಮಾಡಿದ್ರೆ ನೀವು ಗಾಡಿನ ತಗೋಬಹುದು. ಇದು ಅಷ್ಟೇ, 4 ಹೊಸ ಟೈರ್ ಇದೆ. ಗಾಡಿ ನಿಮ್ಗೆ ಇದ್ರಲ್ಲಿ ಯಾವುದೇ ತರ ಖರ್ಚಿಲ್ಲ. ಇದರಲ್ಲಿ ನೀವು ಖರ್ಚು ಅಂದ್ರೆ ಒಂದು 10,000 ಅದು ಸರ್ವಿಸ್ ಮಾಡಿಸ್ಕೋಬೇಕು. ಇಂಜಿನ್ ಆಯಿಲ್ ಚೇಂಜ್, ಜನರಲ್ ಚೆಕಪ್ ಅದೊಂದು ಮಾಡಿಸಿದ್ರೆ ಸಾಕು. ಬಿಟ್ಟರೆ ಬೇರೆ ತರ ಯಾವುದೇ ರೀಫಪ್ ಇಲ್ಲ, ಯಾವುದೇ ಸ್ಕ್ರಾಚು ಅದೆಲ್ಲ ಏನಿಲ್ಲ. ಗಾಡಿ ನೀಟ್ ಇದೆ. ನಾವು 4 ಲಕ್ಷಕ್ಕೆ ಒಂದೇ ರೇಟು ಸರ್, ಫೈನಲ್ 4 ಲಕ್ಷ ಕೊಡ್ತೀವಿ. ಇಲ್ಲಿ LMRP ಸ್ಕೀಮ್ ಅಲ್ಲಿ ಮತ್ತೊಂದು ಗಾಡಿ ಇದು 4 lakhs, 4 ಲಕ್ಷ ಹೇಳ್ತಾರೆ. ಇದು ಫೈನಲ್. ದಿಸ್ ಇಸ್ ಇನ್ಕ್ಲೂಸಿವ್ ಆಫ್ ದ 2% ಕಮಿಷನ್, ಇನ್ಕ್ಲೂಸಿವ್ ರಿಜಿಸ್ಟ್ರೇಷನ್ ಚಾರ್ಜ್ ಎಲ್ಲ ಸೇರಿಸಿ 4 ಲಕ್ಷ ಹೇಳ್ತಾರೆ. ಈಗ ವೆಹಿಕಲ್ ಕಂಡೀಷನ್ 4 ಟೈರ್ಸ್ ಹೊಸ ಟೈರ್ಸ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಹಂಗೆ ಬಾಡಿ ಔಟರ್ ಬಾಡಿ ಎಲ್ಲ ನೋಡ್ಬೋದು, ಏನೋ ಸ್ಕ್ರಾಚಸ್ ಡೆಂಟ್ ಮಾರ್ಕ್ಸ್ ಯಾವುದು ಇರಲ್ಲ. ರೀಫರ್ಬಿಶ್ ವೆಹಿಕಲ್ ಅಲ್ಲ, ಯಾವ ಕಂಡೀಷನ್ ನೋಡ್ತೀರಾ ಹಂಗೆ ಇದೆ. ಇದು ನೋಡಿ 4 ಟೈರ್ಸ್ ಗುಡ್ ಕಂಡೀಷನ್ ಇದೆ. ಇದು LMRP ಯಲ್ಲಿ 4 ಲಕ್ಷ ಹೇಳ್ತಾರೆ. 4 ಲಕ್ಷ ಫೈನಲ್. 4 ಲಕ್ಷ ನಿಮ್ಗೆ ಅವರು ಕಮಿಷನ್ ಪ್ಲಸ್ ರಿಜಿಸ್ಟ್ರೇಷನ್ ಚಾರ್ಜಸ್ ಇನ್ಕ್ಲೂಸಿವ್ ಎಲ್ಲ ಸೇರಿಸಿ 4 ಲಕ್ಷ. ಇಂಟೀರಿಯರ್ಸ್ ನೋಡ್ಬೋದು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ಸೀಟ್ಸ್ ಎಲ್ಲ ಚಲೋ ಇದೆ. ನೀವು ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ವೆಹಿಕಲ್ಸ್ ನೀವು ನೋಡಿ ಟೆಸ್ಟ್ ಡ್ರೈವ್ ನಿಮ್ಗೆ ಕೊಡ್ತಾರೆ. ಬೇಕಾದ್ರೆ ನಿಮ್ಮ ಮೆಕ್ಯಾನಿಕ್ ಜೊತೆ ನೀವು ತೋರಿಸ್ಬೋದು. ಸರ್ ಈ ವೆಹಿಕಲ್ ಬಗ್ಗೆ ಮಾಹಿತಿ ಕೊಡಿ. ಸರ್ ಇದು ಫಿಯೇಟ್ ಫುಂಟೋ 90 HP ಎಮೋಷನ್ ಟಾಪ್ ಎಂಡ್. ಇದು ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಬರುತ್ತೆ. 2009 ಮಾಡಲ್ ಇದಾಗಿದೆ, 3 ಓನರ್ ಆಗಿದೆ. ಡೀಸೆಲ್ ವೆಹಿಕಲ್. ಕಿಲೋಮೀಟರ್ 1,20,000 ಓಡಿದೆ. ಅದೇನು ಕಿಲೋಮೀಟರ್ ಓಡಿದೆ ಎಲ್ಲ ಜಿನೈನ್ ಇದೆ. ಶೋರೂಮ್ ಹಿಸ್ಟ್ರಿ, ಶೋರೂಮ್ ಮೇಂಟೆನೆನ್ಸ್, ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ. ನಾವು ಇದಕ್ಕೆ ಹೇಳ್ತಾ ಇರೋದು 2,25,000 ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಆಗುತ್ತೆ. ನೀವು ಗಾಡಿ ಎಲ್ಲಿ ಬೇಕಲ್ಲಿ ಚೆಕ್ ಮಾಡಿಸ್ಬೋದು. ಓಕೆ, ವ್ಯಾಪಾರ ಮಾಡಿ. ಓಕೆ ಫೈನ್. ಇದು ಬೆರಿ 2,25,000 ಬಜೆಟ್ ವೆಹಿಕಲ್. 2,25,000 ಹೇಳ್ತಾರೆ. ವೆಹಿಕಲ್ ಕಂಡೀಷನ್ ಟೈರ್ಸ್ ಇನ್ ಗುಡ್ ಕಂಡೀಷನ್. ಹಂಗೆ ಔಟರ್ ಬಾಡಿ ಟೂರ್ ಫೀಟ್ ಪಿಂಟೋದು ವೈಟ್ ಕಲರ್ ತುಂಬ ನೀಟಾಗಿದೆ, ಯಾವುದು ಸ್ಕ್ರಾಚಸ್ ಕಾಣಿಸ್ತಲ್ಲ. ಓನ್ಲಿ 2,25,000 ಹೇಳ್ತಾರೆ. 2,25,000 ನೆಗೋಷಿಯಬಲ್. ಇದು ಫೈನಲ್ ಅಲ್ಲ, ನೆಗೋಷಿಯಬಲ್. ಇದು ಬಾಡಿ ಎಲ್ಲ ತುಂಬ ನೀಟಾಗಿದೆ. ಇಲ್ಲಿ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ನೀವು ಚೆಕ್ ಮಾಡ್ಬೋದು. ಸರ್ ಹುಂಡೈಲಿ ಯಾವ ಮಾಡಲ್ ಇದು? ಸರ್ ಇದು ಹ್ಯುಂಡೈ i10. ಇದು ಮ್ಯಾಗ್ನಾ ವೇರಿಯಂಟ್. ಇದರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್, ಸೆಂಟ್ರಲ್ ಆಗಿ ಬರುತ್ತೆ. ಇದು LMRP ಗಾಡಿ ಆಗಿದೆ. 2010 ಮಾಡಲು, ಸೆಕೆಂಡ್ ಓನರು.
76,000 ಕಿಲೋಮೀಟರ್ ರನ್ ಆಗಿದೆ. ನಾವು ಇದು ಕೇಳ್ತಾ ಇರೋದು 2,25,000 ಸರ್, ಒಂದೇ ರೇಟು. 2,25,000 ಕೊಡಿ, ಗಾಡಿ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ, ಯಾವುದೇ ಥರ ಕಮಿಷನ್ ಇಲ್ಲ. ಆಮೇಲೆ LMRP ಗಾಡಿಗಳಿಗೆ ಮಾತ್ರ ನಾವು ಯಾವುದೇ ಥರ ಕಮಿಷನ್ ತೊಗೊಳ್ಳಲ್ಲ, ಪ್ಲಸ್ ನಿಮಗೆ RC ಚಾರ್ಜಸ್ ಟ್ರಾನ್ಸ್ಫರ್ ಎಲ್ಲ ತೊಗೊಳ್ಳಲ್ಲ, ಎಲ್ಲ ಮಾಡಿಸಿ ನಾವು ನಿಮಗೆ ಕೊಡ್ತೀವಿ. ಯಾವುದೇ ಥರ ಮೇಜರ್ ಆಕ್ಸಿಡೆಂಟ್ ಇಲ್ಲ, ಕಿಲೋಮೀಟರ್ ಟ್ಯಾಂಪರ್ಡ್ ಇಲ್ಲ, ಎಲ್ಲ ವೆಹಿಕಲ್ಗಳು G9 ಇದೆ, ನಿಮಗೆ ಹೊಸ ಟೈರ್ಸ್ ಇದೆ, ಗಾಡಿ ನೋಡಿ ಆಗುತ್ತೆ ಅಂದರೆ ಮಾಡಿ. 2,25,000 LMRP ವೆಹಿಕಲ್ ಅದು. LMRP ಅಲ್ಲಿ ನಿಮಗೆ ನೆಗೋಷಿಯೇಷನ್ ಇಲ್ಲ. 2,25,000 ಇಸ್ ದ ಫೈನಲ್ ಪ್ರೈಸ್. ಇದು ಅವ್ರ ಕಮಿಷನ್, ಇನ್ಕ್ಲೂಸಿವ್ ಆಫ್ ಕಮಿಷನ್ ಪ್ಲಸ್ ಫ್ರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾ ಇದ್ದಾರೆ. ಸೊ ನೀವು 2,25,000 ವೆಹಿಕಲ್ ಕಂಡೀಷನ್ ಹೆಂಗೆ ಅದನ್ನು ನೋಡಲ್ಲ. ಟೈರ್ಸ್ 4 ಟೈರ್ಸ್ ಹೊಸ ಟೈರ್ಸ್ ಹೇಳ್ತಾರೆ ನೋಡಿ, 4 ಟೈರ್ಸ್ ಹೊಸ ಟೈರ್ಸ್. ವೆಹಿಕಲ್ ನೀಟಾಗಿದೆ, ಯಾವುದೋ ಸ್ಕ್ರಾಚಸ್ ಏನೂ ಇಲ್ಲ. LMRP ಸ್ಕೀಮಲ್ಲಿ ಈ ಗಾಡಿ ಬರ್ತದೆ. ಸೊ ಫೈನಲ್ ಪ್ರೈಸ್ 2,25,000. ಹುಂಡೈಲಿ ಯಾವ ಮಾಡಲ್ ಇದು ಸರ್? ಇದು ಹ್ಯುಂಡೈ i20 ಮ್ಯಾಗ್ನಾ ವೇರಿಯಂಟ್. ನಿಮ್ಗೆ ಇದರಲ್ಲೂ ಅಷ್ಟೇ ಪವರ್ ವಿಂಡೋ, AC ಪೋರ್ಟ್, ಸೆಂಟ್ರಲ್ ಆಗಿ ಬರುತ್ತೆ. ಇದು ನಮ್ಮ LMRP ಗಾಡಿಯಾಗಿದೆ. ಇದು 2009 ಮಾಡಲ್ಲು, ಸಿಂಗಲ್ ಓನರು, ಕಿಲೋಮೀಟರ್ ನಿಮ್ಗೆ 86,000 ರನ್ ಆಗಿದೆ. ಇದರಲ್ಲೂ ಅಷ್ಟೇ 5 ಹೊಸ ಟೈರ್ ಇದೆ, ಶೋರೂಮ್ ಸೀಟ್ ಕವರಲ್ಲಿ ಇದೆ. ಇದರಲ್ಲಿ ಯಾವುದೇ ಥರ ರಿಫಪ್ ಇಲ್ಲ. ನೀವು ಗಾಡಿ ತಗೊಂಡು ಏನಾದ್ರು ಖರ್ಚು ಮಾಡಬೇಕು ಅನ್ನೋದಿಲ್ಲ, ಯಾವುದೇ ಥರ ಇಲ್ಲ, ಯಾವುದೇ ಸ್ಕ್ರ್ಯಾಚ್ ಇಲ್ಲ, ಯಾವುದೇ ಡೆಂಟ್ ಇಲ್ಲ, ಯಾವುದೇ ಮೆಕ್ಯಾನಿಕ್ ವರ್ಕ್ ಇಲ್ಲ. ನಾವು ಇದು ಕೇಳ್ತಾ ಇರೋ ಪ್ರೈಸು 2,75,000 ಫೈನಲ್ ಸರ್, ಒಂದೇ ರೇಟು. ನಾವು ಮೊದಲು ಹೇಳ್ದಂಗೆ ಯಾವುದೇ ಥರ ಕಮಿಷನ್ ಇಲ್ಲ, ಯಾವುದೇ ಥರ RC ಟ್ರಾನ್ಸ್ಫರ್ ಚಾರ್ಜಸ್ ಇರಲ್ಲ ಸರ್. ಓಕೆ, 2,75,000 ಇದು LMRP ಸ್ಕೀಮಲ್ಲಿ ಬರೋ ವೆಹಿಕಲ್. 2,75,000 ಫೈನಲ್ ಅದು, ಇನ್ಕ್ಲೂಸಿವ್ ಆಫ್ ರಿಜಿಸ್ಟ್ರೇಷನ್ ಚಾರ್ಜಸ್ ಇರಲಿ, ಅವ್ರ ಕಮಿಷನ್ ಎಲ್ಲ ಸೇರಿಸಿ ನಿಮಗೆ 2,75,000. ಹಾಗೆ ನಾವು ಫಸ್ಟ್ ಔಟ್ ಆಫ್ ಬಾಡಿ 4 ಟೈರ್ಸು ಹೊಸ ಟೈರ್ಸ್ ಪ್ಲಸ್ ಸ್ಟೆಪ್ನಿ ಒಂದು ಟೈರ್ ಕೊಡ್ತಾ ಇದ್ದಾರೆ, ಅದನ್ನು ಹೊಸ ಟೈರ್ ಅಂತ ಹೇಳ್ತಾರೆ. ಸೊ 4+1 ಟೈರ್ಸ್ ಎಲ್ಲ ನ್ಯೂ ಟೈರ್ಸು. ಈ ಹಿಂಭಾಗ ರ್ಯಾರ್ ಟೈರ್ಸ್ ನೋಡ್ಬೋದು, ಗುಡ್ ಕಂಡೀಷನ್ ಇದೆ. ಸೊ 4+1 ಟೈರ್ಸ್ ಎಲ್ಲ ನ್ಯೂ ಟೈರ್ಸ್. ಬಾಡಿ ನೀವು ನೋಡಿದಂತ ನಾನು ನೋಡಿದ ತರ ಏನು ಸ್ಕ್ರಾಚಸ್ ಡೆಂಟ್ ಮಾರ್ಕ್ಸ್ ಏನೂ ಇಲ್ಲ. LMRP ಸ್ಕೀಮ್ ಅಲ್ಲಿ 2,75,000 ಫೈನಲ್. ಒಳಗಡೆ ಇಂಟೀರಿಯರ್ಸ್ ನಿಮ್ಗೆ ತೋರಿಸಿ, ಔಟರ್ ಬಾಡಿ ತುಂಬಾ ನೀಟ್ ಆಗತ್ತೆ ಈ ವೆಹಿಕಲ್ ಅಲ್ಲಿ, ಏನು ಸ್ಕ್ರಾಚಸ್ ಕೂಡ ಏನು ಕಾಣಿಸ್ತಾ ಇಲ್ಲ ಸರ್. ಇದು Fiat Punto, ಇದು ಟಾಪ್ ಎಂಡ್ ವೇರಿಯಂಟ್, ಎಮೋಷನ್ ಪ್ಯಾಕ್. ಇದು 2012 ಮಾಡಲು, ಸಿಂಗಲ್ ಓನರು, ಡೀಸೆಲ್, ಟಾಪ್ ಎಂಡ್. ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್, ABS, ಸ್ಮ್ಯಾಕ್ ವೀಲ್ ಎಲ್ಲ ಬರುತ್ತೆ. ಇದರಲ್ಲೂ 4 ಹೊಸ ಟೈರ್ ಇದೆ. ನಾವು ಇದಕ್ಕೆ ಹೇಳ್ತಾ ಇರೋ ಪ್ರೈಸು 2,65,000 ಫೈನಲ್ ಸರ್, ಫೈನಲ್ ಒಂದೇ ರೇಟು. ಆಮೇಲೆ ಎಲ್ಲ LMRP ಗಾಡಿಗಳು ಯಾವ್ದಾದ್ರು ಹೇಳಿದೆ, ಎಲ್ಲ ಗಾಡಿಗಳದ್ದು ಸರ್ವಿಸ್ ಇಷ್ಟು ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ರೆ ಇನ್ಶೂರೆನ್ಸು ಕಟ್ಸ್ಕೊಡ್ತೀವಿ, RC ಟ್ರಾನ್ಸ್ಫರು ನಾವೇ ಮಾಡಿಸ್ಕೊಡ್ತೀವಿ, ಯಾವುದೇ ಥರ ಕಮಿಷನ್ ಇಲ್ಲ. ಇದಕ್ಕೆ ನಾವು ಹೇಳ್ತಾ ಇರೋದು 2,65,000. ಲೋನ್ ಬೇಕು ಅಂದರೆ ನಿಮ್ಗೆ 1-2 ಲಕ್ಷ ತನಕ ಲೋನ್ ಆಗುತ್ತೆ. ನಿಮಗೆ ಕಿತ್ಕೊಟ್ರೆ ನೀವು ವೆಹಿಕಲ್ ತೊಗೊಂಡು ಹೋಗ್ತೀವಿ. ಓಕೆ, 2,65,000 ಹೇಳ್ತಾರೆ. ಓಕೆ, ಇದು LMRP ಇದೆ. ಲೋನ್ ಬೇಕಂದ್ರೆ ಲೋನು ಅರೇಂಜ್ ಮಾಡಿ ಕೊಡ್ತಾರೆ, ಮ್ಯಾಕ್ಸಿಮಮ್ ಲೋನ್ ಮಾಡ್ತಾರೆ. 4 ಟೈರ್ಸ್ ಗುಡ್ ಕಂಡೀಷನಲ್ಲೇ ಇದೆ. 2,65,000 ಇದು ಆಲ್ ಇನ್ಕ್ಲೂಸಿವ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ನೀವು ಅದು ಫ್ರೀ, ನೋ ಕಮಿಷನ್, ನೋ ರಿಜಿಸ್ಟ್ರೇಷನ್ ಫೀಸ್ ಹಾಗೆ ಕೂಡ ಹೇಳ್ಬೋದು. ಸೊ 2,65,000 ನಿಮ್ಗೆ ಫೈನಲ್ ಪ್ರೈಸ್, ಅದು ರಿಜಿಸ್ಟ್ರೇಷನ್ ಕಮಿಷನ್ ಎಲ್ಲ ಸೇರಿಸಿ. ಇಲ್ಲ ಅಂದರೆ ನೋ ರಿಜಿಸ್ಟ್ರೇಷನ್ ಫೀಸ್, ನೋ ಕಮಿಷನ್ ಅಂತ ಹಾಗೇನು ನೀವು ಅರ್ಥ ಮಾಡ್ಕೊಳ್ಬೋದು. 2,65,000 ಫೈನಲ್. ಗುಡಿಯರ್ ಕಂಪ್ನಿ ಟೈರ್ಸ್ ಗುಡ್ ಕಂಡೀಷನ್ ಇದೆ, 4 ಟೈರ್ಸ್ ಸೂಪರ್ ಕಂಡೀಷನ್ ಇದೆ. ಔಟರ್ ಬಾಡಿ ತುಂಬ ನೀಟ್ ಆಗಿದೆ, ಒಳಗಡೆ ಇಂಟೀರಿಯರ್ಸ್ ನಾನು ನಿಮ್ಗೆ ತೋರಿಸ್ತೀನಿ. 2,65,000 2,65,000 ಕಂಪ್ಲೀಟ್ ಟೋಟಲ್ ಪ್ರೈಸು. ವೆಹಿಕಲ್ ಪ್ಲಸ್ ನಿಮಗೆ ರಿಜಿಸ್ಟ್ರೇಷನ್, ಟ್ರಾನ್ಸ್ಫರ್ ಪ್ಲಸ್ ಕಮಿಷನ್ ಎಲ್ಲ ಸೇರಿಸಿ ನಿಮ್ಗೆ 2,65,000. ಸೀಟ್ಸ್ ಎಲ್ಲ ಗುಡ್ ಕಂಡೀಷನ್. ಓವರ್ ಆಲ್ ಇಂಟೀರಿಯರ್ಸು ವೆಲ್ ಮೇಂಟೈನ್ ವೆಹಿಕಲ್. A02 ರಿಜಿಸ್ಟ್ರೇಷನ್ ಹುಂಡೈ. ಸರ್ ಹುಂಡೈಲಿ ಯಾವ ಮಾಡಲ್ ಸರ್ ಇದು? ಸರ್ ಇದು ಸ್ಯಾಂಟ್ರೋ GLS. ಇದು ನಿಮ್ಗೆ ಇದರಲ್ಲಿ 2 ಡೋರ್ ಪವರ್ ವಿಂಡೋ, AC ಪೋರ್ಟ್ ನಿಮ್ಗೆ ಸೆಂಟ್ರಲ್ ಆಗಿ ಬರುತ್ತೆ. ಇದಕ್ಕೆ ನಾವು ಹೇಳ್ತಾ ಇರೋದು 2,25,000 ನೆಗೋಷಿಯಬಲ್ ಸರ್. 2008 ಮಾಡಲ್ ಆಗಿದೆ, ಸಿಂಗಲ್ ಓನರ್ ಇದೆ, ಕಿಲೋಮೀಟರ್ ನಿಮಗೆ 79,000 ರನ್ ಆಗಿದೆ. ಓಕೆ ಸರ್, 2,25,000 ಅಲ್ವಾ? ಓಕೆ, 2,25,000 2,25,000 ನೆಗೋಷಿಯಬಲ್. ಇದು ಫೈನಲ್ ಅಲ್ಲ. ಹಾಗೆ ಔಟರ್ ಬಾಡಿ ಟೂರ್ ನೋಡಿ, ಟೈರ್ಸ್ ಗುಡ್ ಕಂಡೀಷನ್ ಇದೆ. 2,25,000 ನೆಗೋಷಿಯಬಲ್. ಹಾಗೆ ಔಟರ್ ಬಾಡಿ ಟೂರ್ ನೋಡಿ, ರ್ಯಾಟ್ ಟೈರ್ಸ್, ಗುಡಿಯರ್ ಕಂಪ್ನಿ ಟೈರ್ಸ್ ಓಕೆ ಕಂಡೀಷನ್ ಇದೆ. ಒಳಗಡೆ ಇಂಟೀರಿಯರ್ಸ್ ನೋಡಲ್ಲ. 2,25,000 2,25,000 ನೆಗೋಷಿಯಬಲ್. ಇದು ಫೈನಲ್ ಅಲ್ಲ, ಇನ್ನೂ ನೆಗೋಷಿಯೇಟ್ ಮಾಡಿ ನಿಮ್ಗೆ ಕೊಡ್ತಾರೆ. ಒಳಗಡೆ ನಿಮ್ಗೆ ಪೈನಿಯರ್ ಸಿಸ್ಟಮ್ ಇದೆ. ವೆಹಿಕಲ್ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ ಕಂಡೀಷನ್ ಇದೆ. ಇಂಟೀರಿಯರ್ಸ್ ತುಂಬಾ ನೀಟ್ ಆಗಿದೆ. 02 ರಿಜಿಸ್ಟ್ರೇಷನ್ ಫಿಯಟ್. ಸರ್ ಫಿಯಟ್ ಅಲ್ಲಿ ಯಾವ ಮಾಡಲ್ ಸರ್ ಇದು? ಸರ್ ಇದು Fiat Punto 90 HP ಎಮೋಷನ್ ಟಾಪ್ ಎಂಡ್. ಇದು
2014 ಮಾಡಲು ಸಿಂಗಲ್ ಓನರು. ಇದರಲ್ಲೂ ಅಷ್ಟೇ 4 ಹೊಸ ಟೈರ್ ಇದೆ. ಕಿಲೋಮೀಟರ್ ನಿಮಗೆ 1 ಲ್ಯಾಕ್ ಓಡಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಸೀಟ್ ಕವರ್ ಅಂತ ಶೋರೂಮ್ ಸೀಟ್ ಕವರಲ್ಲೇ ಇದೆ. ಇದಕ್ಕೆ ನಾವು ಹೇಳ್ತಾ ಇರೋದು 3,25,000 ಹೇಳ್ತಾ ಇದ್ದೀವಿ. ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಒಂದು 2.5 ಲಕ್ಷ ತನಕ ಲೋನೇ ಆಗುತ್ತೆ ಸರ್. ಓಕೆ, 3,25,000 3,25,000 ಹೇಳ್ತಾರೆ, ನೆಗೋಷಿಯಬಲ್. ಫಸ್ಟ್ ಹಂಗೆ ಔಟ್ ಆಫ್ ಬಾಡಿ ಟೂರ್ ನೋಡಲ್ಲ, ಮಿಲ್ಕಿ ವೈಟ್ ಕಲರು, ಯಾವುದು ಸ್ಕ್ರಾಚಸ್ ಏನು ಡೆಂಟ್ ಮಾರ್ಕ್ಸ್ ಯಾವುದು ಕಾಣಿಸ್ತೋ, ತುಂಬ ನೀಟ್ ವೆಹಿಕಲ್. ಟೈರ್ಸ್ ನೋಡಿ, ಟೈರ್ಸ್ ಆರ್ ಆಲ್ಸೋ ಇನ್ ಗುಡ್ ಕಂಡೀಷನ್. 3,25,000 ಇಸ್ ದ ಕೋಟಿಂಗ್ ಪ್ರೈಸ್. ಇಟ್ ಇಸ್ ನೆಗೋಷಿಯಬಲ್. ಹಂಗೆ ಔಟರ್ ಬಾಡಿ ಟೂರ್ ನೋಡ್ಬೋದು. ಒಳಗಡೆ ಇಂಟೀರಿಯರ್ಸ್ ನೋಡಿ, 3,25,000 ಹೇಳ್ತಾರೆ. ಇಟ್ ಇಸ್ ನೆಗೋಷಿಯಬಲ್. ಇಂಟೀರಿಯರ್ಸ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. KA09 ಮೈಸೂರು RTO ವೆಹಿಕಲ್ ಇದೆ ಸರ್. ಯಾವ ವೆಹಿಕಲ್ ಸರ್ ಇದು? ಸರ್ ಹೋಂಡಾ ಅಮೇಜ್ ಇದು. ಎಸ್ ವೇರಿಯಂಟು, ಮಿಡ್ ವೇರಿಯಂಟ್ ಇರುತ್ತೆ ಇದು. ಇದರಲ್ಲಿ ನಿಮಗೆ ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್ ಬರುತ್ತೆ. ಕಿಲೋಮೀಟರ್ ಬಂದು 1 ಲ್ಯಾಕ್ ಓಡಿದೆ. ನಾವು ಇದು ಕೇಳ್ತಾ ಇರೋ ಪ್ರೈಸ್ 4,25,000 ನೆಗೋಷಿಯಬಲ್ ಸರ್. 2014 ಸಿಂಗಲ್ ಓನರು. ನಿಮಗೆ ಲೋನೇ ಅಪ್ ಟು 3.5-4 ಲ್ಯಾಕ್ ತನಕ ಲೋನೇ ಆಗುತ್ತೆ ಬೇಕು ಅಂತ. ಓಕೆ, ಗಾಡಿ ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್, ಮೈಸೂರು ವೆಹಿಕಲ್. KA09 ರಿಜಿಸ್ಟ್ರೇಷನ್ 4,25,000 ಇದು ನೆಗೋಷಿಯಬಲ್. KA03 ರಿಜಿಸ್ಟ್ರೇಷನ್ ಸ್ಕೋಡಾ ಸರ್. ಸ್ಕೋಡಾಲಿ ಯಾವ ಮಾಡಲ್ ಸರ್ ಇದು? ಸರ್ ಇದು ಸ್ಕೋಡಾ ರ್ಯಾಪಿಡ್ 2014 ಮಾಡಲ್, ಆಂಬಿಯಂಟ್ ವೇರಿಯಂಟ್ ಇದು. ಇದು 3 ಓನರ್ ಆಗಿದೆ. ನಾವು ಇದಕ್ಕೆ 4,65,000 ಹೇಳ್ತಾ ಇದ್ದೀವಿ. ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಲೋನ್ ಬೇಕು ಅಂದರೆ ಲೋನು ಮಾಡಿಸ್ತಾರೆ. ಓಕೆ, 4,65,000 ಇಸ್ ದ ಕೋಟಿಂಗ್ ಪ್ರೈಸ್. 4,65,000 ಹೇಳ್ತಾರೆ. ನೆಗೋಷಿಯಬಲ್, ಫೈನಲ್ ಅಲ್ಲ. ಔಟರ್ ಬಾಡಿ ಟೂರ್ ಹಂಗೆ ನೋಡಲ್ಲ. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ. ಹಂಗೆ ಔಟರ್ ಬಾಡಿ ಟೂರ್, ಬಾಡಿ ಎಲ್ಲ ನೀಟಾಗಿದೆ. ಯಾವುದು ಸ್ಕ್ರಾಚಸ್ ಡೆಂಟ್ ಮಾರ್ಕ್ಸ್ ಯಾವುದು ಕಾಣಿಸ್ತಾ, ತುಂಬ ನೀಟಾಗಿದೆ. ರ್ಯಾಟ್ ಟೈರ್ಸ್ ನೋಡಿ, MRF ಕಂಪ್ನಿ ಟೈರ್ಸ್. ಒಳಗಡೆ ಇಂಟೀರಿಯರ್ಸ್ ನೋಡಿ, 4,65,000 ಇಸ್ ದ ಕೋಟಿಂಗ್ ಪ್ರೈಸ್. KA04 ರಿಜಿಸ್ಟ್ರೇಷನ್ ಸ್ಕೋಡಾ ಸರ್. ಸ್ಕೋಡಾಲಿ ಯಾವ ಮಾಡಲ್ ಸರ್ ಇದು? ಸರ್ ಇದು ಸ್ಕೋಡಾ ಐತಿ, ಟಾಪ್ ಎಂಡ್ ವೇರಿಯಂಟ್ ಇದು. ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 2012 ಮಾಡಲ್ ಇದಾಗಿದೆ. ಸೆಕೆಂಡ್ ಓನರ್ ಆಗಿದೆ. ಇದಕ್ಕೆ ನಾವು ಹೇಳ್ತಾ ಇರೋದು 5,35,000 ನೆಗೋಷಿಯಬಲ್. ಓಕೆ, 5,35,000 ಇಸ್ ದ ಕೋಟಿಂಗ್ ಪ್ರೈಸ್. ಇಟ್ ಇಸ್ ನೆಗೋಷಿಯಬಲ್. 5,35,000 ಹೇಳ್ತಾರೆ. ಹಂಗೆ ಔಟ್ ಆಫ್ ಬಾಡಿ ಟೂರ್ ನೋಡಲ್ಲ. ಟೈರ್ಸ್ ನೋಡ್ಬೋದು, ಟೈರ್ಸ್ ಇನ್ ಗುಡ್ ಕಂಡೀಷನ್. ವೆಹಿಕಲ್ ನೋಡಿ ನೀಟಾಗಿದೆ. ರ್ಯಾಟ್ ಟೈರ್ಸ್ ಆರ್ ಆಲ್ಸೋ ಇನ್ ಗುಡ್ ಕಂಡೀಷನ್. ನಿಮ್ಗೆ SUV ಸೆಗ್ಮೆಂಟಲ್ಲಿ ನೋಡ್ತೀರಾ ಅಂದರೆ ಇದನ್ನು ನೋಡ್ಬೋದು. ಓಕೆ, ಡ್ಯೂಯಲ್ ಟೋನ್ ಇಂಟೀರಿಯರ್ಸ್. ವೆಹಿಕಲ್ ತುಂಬ ನೀಟಾಗಿದೆ ಇಂಟೀರಿಯರ್ಸ್ಲ. KA03 ರಿಜಿಸ್ಟ್ರೇಷನ್ ಮಹೇಂದ್ರ XUV ಯಾವ ಮಾಡಲ್ ಸರ್ ಇದು? ಸರ್ ಇದು XUV 2012 ಮಾಡಲ್ಲು, W8 ಟಾಪ್ ಎಂಡ್ ಇದೆ. ಇದರಲ್ಲಿ 6 ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಬರುತ್ತೆ. ನಾವು ಇದಕ್ಕೆ ಹೇಳ್ತಾ ಇರೋದು, ಇದು LMRP ಕಾನ್ಸೆಪ್ಟಲ್ಲಿ ಮಾಡಿರೋ ಗಾಡಿ ಇದೆ. ಇದು 4 ಓನರ್ ಆಗಿದೆ. ನಾವು ಇದಕ್ಕೆ ಹೇಳ್ತಾ ಇರೋ ಪ್ರೈಸು 4,99,000 ಒಂದೇ ರೇಟು ಸರ್. 2012 ಮಾಡಲು, ಇಲ್ಲಿ ಟಾಪ್ ಎಂಡು. ಇದಕ್ಕೆ ನಾವು ಹೇಳ್ತಾ ಇರೋದು ಒಂದೇ ಪ್ರೈಸು 4,99,000. ನಿಮಗೆ SUV ಸೆಗ್ಮೆಂಟಲ್ಲಿ ನೋಡ್ತೀರ ಅಂತ ನೋಡಿ. XUV 7 ಸೀಟರ್ ಇದೆ. ಈ 12 ಮಾಡಲ್ XUV ಯಾರು ನಿಮ್ಗೆ ಆ ರೇಟಿಗೆ ಕೊಡೋಣ, ನಾವು ಕೊಡ್ತಾ ಇದ್ದೀವಿ. ಓಕೆ, ಫೈನ್. ಇದು LMRP ಎಲ್ಲ ಬರುತ್ತೆ 4.99 ಅಲ್ವಾ ಸರ್? 4.99 ದೊಡ್ಡ ಗಾಡಿ ಇದು. ಇದು ಫೈನಲ್ ಪ್ರೈಸು. ನಿಮಗೆ ಇದರಲ್ಲಿ ಕಮಿಷನು ಇಲ್ಲ, ನೋ ಕಮಿಷನ್, ನೋ ಟ್ರಾನ್ಸ್ಫರ್ ಚಾರ್ಜಸ್ಸು. 4.99 ಅದು. ನೀವು ಶೋರೂಮ್ ಬಂದು ಇಲ್ಲಿ ವಿಸಿಟ್ ಮಾಡಿ. ಗೋಕುಲಂ ನಿರ್ಮಲಾ ಸ್ಕೂಲ್ ಆಪೋಸಿಟ್ಲೇ ಇವರ ಶೋರೂಮ್ ಇದೆ. KA41 ರಿಜಿಸ್ಟ್ರೇಷನ್ ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು 2011 ಮಾಡಲು, ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಐಲೈನ್ ಇದು. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ನಾವು ಇದಕ್ಕೆ 4,35,000 ಹೇಳ್ತಾ ಇದ್ದೀವಿ. ನೆಗೋಷಿಯಬಲ್ ಆಗುತ್ತೆ. ಒಳಗಡೆ ಇಂಟೀರಿಯರ್ಸ್ ನೋಡಲ್ಲ, ಡ್ಯೂಯಲ್ ಟೋನ್ ಇಂಟೀರಿಯರ್ಸ್, ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ ಕಾಂಬಿನೇಷನ್ ಇದೆ. ಸೀಟ್ಸ್ ಎಲ್ಲ ನೋಡಿ, ಸೂಪರ್ಬ್ ಸೀಟ್ಸ್, ವೆರಿ ಕಂಫರ್ಟಬಲ್, ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ಸ್. KA51 ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರು ಹೊಸೂರು ಎಲೆಕ್ಟ್ರಾನಿಕ್ ಸಿಟಿ ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು SX4 2010 ಮಾಡಲ್ ಆಗಿದೆ. ಇದು LMRP ಗಾಡಿ, ZXi ಟಾಪ್ ಎಂಡ್ ಇದು. ನಾವು ಇದಕ್ಕೆ ಹೇಳ್ತಾ ಇರೋ ಪ್ರೈಸು 2,75,000 ಒಂದೇ ರೇಟ್. ಇದು ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಂ, 2,75,000 ಅದು. LMRP ವೆಹಿಕಲ್ 2,75,000 ಫೈನಲ್ ಅದು. ಇನ್ಕ್ಲೂಸಿವ್ ಆಫ್ ನಿಮಗೆ ಕಮಿಷನ್ ಇರ್ಬೋದು, ಇಲ್ಲ ರಿಜಿಸ್ಟ್ರೇಷನ್ ಟ್ರಾನ್ಸ್ಫರ್ ಚಾರ್ಜಸ್ ಇರ್ಬೋದು, ಆಲ್ ಇನ್ಕ್ಲೂಸಿವ್. ಹಂಗೆ ಔಟ್ ಆಫ್ ಬಾಡಿ ಟೂರ್ ನೋಡಿ. KA51 ರಿಜಿಸ್ಟ್ರೇಷನ್, ಮಿಲ್ಕಿ ವೈಟು, ಟೈರ್ಸ್ ಓಕೆ ಕಂಡೀಷನ್ ಇದೆ. ಹಂಗೆ ಔಟ್ ಆಫ್ ಬಾಡಿ ಟೂರ್ ನಿಮಗೆ